ಇದು ಕಾಡಾನೆಗಳ ಹಾವಳಿಗೆ ಕಾಫಿ ಬೆಳೆಗಾರರು ಹೈರಾಣಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಕೋಗೋಡು ಗ್ರಾಮದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಕಾಡಾನೆಗಳ ಹಾವಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಕಾಡಾನೆಗಳನ್ನ ತಕ್ಷಣ ಸ್ಥಳಾಂತರ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಆಗಮಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇದೀಗ ಪರಿಶೀಲನೆಯನ್ನ ನಡೆಸಿದ್ದಾರೆ. 8 ದಿನಗಳ ಒಳಗಾಗಿ ಕಾಡಾನೆಗಳನ್ನ ತಕ್ಷಣ ಸ್ಥಳಾಂತರ ಮಾಡಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅರ್ಧ ಎಕರೆ ಇಟ್ಕೊಂಡು ಸಾಲ ಸೋಲ ಮಾಡಿ ಏನಾದ್ರು ಜೀವನ ಮಾಡೋಣ ಅಂತೇಳಿ ಸಾಲ ಮಾಡ್ಕೊಂಡಿದ್ದೆ. ಯಾವ ತರ ಸಾಲ ತೀರ್ಸ್ಬೇಕು ಇದು ಹಿಂಗಾಗಿ ಮತ್ತೆ ಆತ್ಮಹತ್ಯೆ ಅವು ಇವು ಆಗೋದು. ಮತ್ತೆ ಇಷ್ಟು ಪ್ರಾಬ್ಲಮ್ ಏನ್ ಮಾಡ್ತಾರೆ? ಫಾರೆಸ್ಟ್ನವ್ರು ಬರ್ತಾರೆ, ಓಡಿಸ್ತಾರೆ, ಒಬ್ಬರೇ ಅನೌನ್ಸ್ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ಪರಿಹಾರ ಆನೆ ಓಡಿಸೋಕೆ ದಾರಿ ಅದು ಹುಡುಕ್ತಾನೆ. ನಾವ್ ಹೆಂಗಸರು ಮಕ್ಳು ಬರೋಕ್ಕಾಗುತ್ತೇನೆ ನೋಡೋಣ ಹೇಳಿ ಆನೆ ಹೆಸರವ ನೋಡಿ ನೀವ್ ಹೇಳ್ತಿರಲ್ಲ. ಈಗ ಯಾವ್ದ್ರಲ್ಲಿ ಜೀವನ ಮಾಡ್ಬೇಕು? ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರ? ಅಥವಾ 20 ಎಕರೆ ಜಮೀನು ಇದೆಯಾ? ಏನು ಇಲ್ಲ. ಇಷ್ಟು ಎಕರೆ, ಅರ್ಧ ಎಕರೆ, 1 ಎಕರೆ ಜಮೀನು ಎಲ್ಲರಿಗೂ ಇರೋದು. ಸೊ ನಮಗಂತೂ ಈ ತರ ಆನೆಯಿಂದ ಪ್ರಾಬ್ಲಮ್. ಕೋಗೋಡು, ಉನಗನಹಳ್ಳಿ ಮತ್ತು ಚೀಕಣಿ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಫಿ ಬೆಳೆಗಾರರೆಲ್ಲ ಸೇರಿ ಏನು ಅಂದ್ರೆ ನಮಗೆ 4 ವರ್ಷಗಳ ಕಾಲದಿಂದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕೋಗೋಡ್ನಲ್ಲಿ ಕುಂಬಾರಳ್ಳಿ, ಕೋಗೋಡು, ಚೀಕನಹಳ್ಳಿ ಅಂತ ನಷ್ಟ ಆಗಿದೆಯಲ್ಲ, ಇವ್ರು ಎಷ್ಟು ಪರಿಹಾರ ಕೊಡ್ತಾರೆ? ಏನ್ ಮಾಡ್ತಿದ್ದಾರೆ ಇವರು ಅಧಿಕಾರಿಗಳು? ಆನೆಗಳನ್ನು ಸಾಕಕ್ಕೆ 140 ಜನ ಬಿಟ್ಟಿದಾರಲ್ಲ ಹಾಸನ ಜಿಲ್ಲೆಯಲ್ಲಿ, ಆನೆಗಳನ್ನು ಸಾಕಕ್ಕೆ ಬಿಟ್ಟಿದಾರ ಅಲ್ವಾ? ಆನೆಗಳ ದಿನೇ ದಿನೇ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕಾಫಿ ಬೆಳೆಗಾರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈರಾಣಾಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಕಂಪ್ಲೀಟ್ ಆಗಿ ಬೆಳೆ ನಾಶ ಆಗ್ತಾ ಇದೆ. ಬೆಳೆದಿರತಕ್ಕಂಥ ಕಾಫಿ ಗಿಡಗಳು ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ ನೀವೇ ಗಮನಿಸ್ಬೋದು. ಆನೆಗಳ ಹಿಂಡು ಹೋಗ್ತಾ ಇದ್ದರೆ ಕಂಪ್ಲೀಟಾಗಿ ಅಲ್ಲಿ ಬೆಳೆದಿರತಕ್ಕಂಥ ಕಾಫಿ ಗಿಡಗಳು ನಾಶ ಆಗ್ತಾ ಇದ್ದಾವೆ. ಕಾಫಿ ಗಿಡಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಗಿಡಗಳಾಗಿರ್ಬೋದು, ಕಂಪ್ಲೀಟಾಗಿ ನಾಶ ಆಗಿರತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಈಗ ಕಾಫಿ ಬೆಳೆಗಾರರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ.